ಆತ್ಮೀಯರೆಲ್ಲರಿಗೂ ಡಾಕ್ಟರ್ ಎನ್ ಸಿದ್ದೇಶ್ವರಿ ಮಾಡುವ ನಮಸ್ಕಾರಗಳು. ಜನಪದರು ಕಂಡ ಬಸವಣ್ಣ ಭಾನುವಾರದ ಸರಣಿ 2ಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಜಾನಪದ ಗರ್ತಿ ಬಸವಣ್ಣನವರ ಬಗ್ಗೆ ಎಂತಹ ಒಂದು ಅಭಿಪ್ರಾಯವನ್ನ ಇಟ್ಕೊಂಡಿದ್ಲು ಅನ್ನುವಂಥದ್ದನ್ನ ಬಹಳ ಸುಂದರವಾಗಿ ನಮ್ಮ ತ್ರಿಪದಿಗಳು ಕಟ್ಕೊಡ್ತಾವೆ. ಕಲ್ಲಿಗೆ ಮುಕ್ಕಾಕಿ ಬಲ್ಲಿದ ನಾನೆನೆದೇನ, ಕಲ್ಲಿಗೆ ಮುಕ್ಕಾಕಿ ಬಲ್ಲಿದ ನಾನೆನೆದೇನ, ಬಲ್ಲಿದರೊಡೆಯ ಬಸವಣ್ಣ, ಬಲ್ಲಿದರೊಡೆಯ ಬಸವಣ್ಣ ನೆನೆದಿದ್ದಾರೆ ಕೈಯಾಗಿನ ಕೆಲಸ ಅತಿ ಬೇಗ, ಬಲ್ಲಿದರೊಡೆಯ ಬಸವಣ್ಣನ ನೆನೆದಾರೆ ಕೈಯಾಗಿನ ಕೆಲಸ ಅತಿ ಬೇಗ. ಇಲ್ಲಿ ನಮ್ಮ ಜಾನಪದ ಗರ್ತಿ ಹೇಳ್ತಾ ಇದ್ದಾಳೆ, ಕಲ್ಲಿಗೆ ಮುಕ್ಕಾಕಿ ಬಲ್ಲಿದನ ನೆನೆದೇನ. ಜನಪದ ಬದುಕಲ್ಲಿ ಹಿಟ್ಟಿನ ಗಿರಣಿಗಳು ಇರಲಾರ್ದಂತಹ ಒಂದು ಕಾಲಘಟ್ಟದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬೀಸ್ತಕ್ಕಂತಹ ಕಾಯಕವನ್ನ ಮಾಡ್ತಾ ಇದ್ರು. ಬೆಳಗಿನ ಜಾವ ಅಂದ್ರೆ ಕೋಳಿ ಕೂಗದ ಮುನ್ನ ಎದ್ದು ನಮ್ಮ ಜಾನಪದ ಗರ್ತಿಯರು ಹಿಟ್ಟನ್ನ ಬೀಸ್ತಕ್ಕಂಥದ್ದನ್ನ ಕಾಯಕವಾಗಿ ಮಾಡ್ಕೊಂಡಿದ್ರು. ಆ ಒಂದು ಬೀಸುವ ಕಲ್ಲು ಅವರಿಗೆ ಜ್ಞಾನ ಸರಸ್ವತಿಯ ಒಂದು ಕೇಂದ್ರ ಆಗಿತ್ತು. ಅಲ್ಲಿ ಎಲ್ಲವೂ ಅವರ ನೋವು, ನಲಿವುಗಳು, ತುಡಿತಗಳೆಲ್ಲ ಹೊರ ಬರ್ತಾ ಇದ್ವು. ಅಂತಹ ಸಂದರ್ಭದಲ್ಲಿ ಬಸವಣ್ಣನ ಬಗ್ಗೆ ಆ ತಾಯಿ ಹೇಳ್ತಕ್ಕಂತಹ ಮಾತು, ಕಲ್ಲಿಗೆ ಮುಕ್ಕಾಕಿ ಬಲ್ಲಿದ ನೆನೆದೇನು. ನಾನು ಕಲ್ಲಿಗೆ ಕಾಳನ್ನ ಹಾಕಿ ನನಗೆ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ ಬಸವಣ್ಣ. ಆ ಬಸವಣ್ಣನನ್ನ ನಾನು ನೆನೆಯುತ್ತೇನೆ. ಬಸವಣ್ಣನ ನೆನೆದಾರೆ ಕೈಯಾಗಿನ ಕೆಲಸ ಅತಿ ಬೇಗ. ಬೇಗ ನನಗೆ ಹಿಟ್ಟು ನುಣ್ಣಾಗ್ತದೆ, ನನ್ನ ಕೆಲಸ ಬೇಗ ಮುಗೀತದೆ. ಅಂದ್ರೆ ಕಷ್ಟದಲ್ಲಿ ಕರೆದಾಗ ಸಹ ಬಸವಣ್ಣ ಬಂದು ನನ್ನಲ್ಲಿ ಆತ್ಮಸ್ಥೈರ್ಯವನ್ನ ತುಂಬುತ್ತಾರೆ. ನಾನು ಈಗ ಮಾಡ್ತಕ್ಕಂಥದ್ದು ಒಂದು ಶ್ರದ್ಧೆಯ ಕಾಯಕ. ಆ ಕಾಯಕಕ್ಕೆ ಕಾಯಕಲ್ಪವನ್ನ ಒದಗಿಸಿದಂಥವ್ರು ಬಸವಣ್ಣ. ಅಂಥವ್ರನ್ನ ನಾನು ನೆನೆದ್ರೆ ನನ್ನ ಕೆಲಸ ಬೇಗ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಹಾಗೆ ಜ್ಞಾನ ಸರಸ್ವತಿಯ ಮುಂದೆ ಕುಳಿತು ಮತ್ತೊಂದು ತ್ರಿಪದಿಯನ್ನ ಹೇಳ್ತಾಳೆ ನಮ್ಮ ಜಾನಪದ ಗರತಿ. ವರ್ಷಕ್ಕಾದರ ಓದು ಸರಸುಳ್ಳ ಸರಸ್ವತಿಯೇ, ವರ್ಷಕ್ಕಾದರ ಓದು ಸರಸುಳ್ಳ ಸರಸ್ವತಿಯೇ, ಅಕ್ಷಯ ತೃತೀಯ, ಅಕ್ಷಯ ತೃತೀಯ ಅರಿಶಿಣ ಬೀಸ್ಕೊಂಡು, ಅಕ್ಷಯ ತೃತೀಯ ಅರಿಶಿಣ ಬೀಸ್ಕೊಂಡು ಬಸವಣ್ಣಗೆ ವರ್ಷಕ್ಕೊಂದಿನ ಮದುಮಗನ, ಬಸವಣ್ಣಗೆ ವರ್ಷಕ್ಕೊಂದಿನ ಮದುಮಗನು. ಇಲ್ಲಿ ವರ್ಷಕ್ಕೊಂದ್ಸರಿನಾದ್ರೂ ಜ್ಞಾನ ಸರಸ್ವತಿ ನೀನು ಕಲ್ಲಮ್ಮ ದೇವತೆ ಜ್ಞಾನ ಸರಸ್ವತಿ ನೀನು ವರ್ಷಕ್ಕೊಂದ್ಸರಿನಾದ್ರೂ ಓದು. ಯಾರನ್ನ ಓದ್ಬೇಕು? ನಮ್ಮ ಬಸವಣ್ಣನನ್ನ ಓದು. ಸರಸುಳ್ಳ ಸರಸ್ವತಿಯೇ, ಬೀಸುವ ಕಲ್ಲಿಗೆ ಆ ಒಂದು ನಮ್ಮ ಜಾನಪದ ಗರ್ತಿ ಹೇಳ್ತಕ್ಕಂತಹ ಮಾತು. ಅಕ್ಷಯ ತೃತೀಯ, ಇವತ್ತು ಅಕ್ಷಯ ತೃತೀಯ ಇದೆ. ಅರಿಶಿಣ ಬೀಸ್ಕೊಂಡು ಬಸವಣ್ಣಗೆ ವರ್ಷಕ್ಕೊಂದಿನ ಮದುಮಗನು. ವರ್ಷಕ್ಕೆ ಒಂದು ಸಾರಿ ನಮ್ಮನ್ನ ಬಸವಣ್ಣ ಮದುಮಗ ಆಗ್ತಾ ಇದ್ದಾರೆ. ಆವತ್ತು ನಾನು ಅರಿಶಿಣ ಬೀಸ್ತಾ ಇದ್ದೀನಿ. ಈ ದಿನವಾದ್ರೂ ನೀನು ಆ ಬಸವಣ್ಣನನ್ನ ನೆನೆಯಲೇಬೇಕು. ಅಂದ್ರೆ ಬಂಗಾರ ತಗೊಳ್ಳೋದು ಅಕ್ಷಯ ತೃತೀಯ ಅಂತ ಹೇಳಿ ಇವತ್ತು ನಾವು ಕರ್ಕೊಂಡ್ಬಿಟ್ಟಿದ್ದೇವೆ. ಆದರೆ ನಮ್ಮ ಜಾನಪದ ಗರ್ತಿ ಅವತ್ತು ಬಸವ ಜಯಂತಿ, ಬಸವಣ್ಣನನ್ನ ಮುಕ್ತ ಮನಸ್ಸಿನಿಂದ ನೆನೆಯತಕ್ಕಂತಹ ಸಂಭ್ರಮದ ದಿನ ಅನ್ನುವ ಮಾತನ್ನ ತ್ರಿಪದಿಯ ಮೂಲಕ ಹೇಳ್ತಾ ಹೋಗ್ತಾಳೆ. ಮತ್ತೊಂದು ಅಂತ್ಯಪದದಲ್ಲಿ ನೋಡೋದಾದ್ರೆ, ಮಂದಿಯ ಮಗನಲ್ಲ, ನಂದಿಯ ಅವತಾರಲ್ಲ, ಮಂದಿಯ ಮಗನಲ್ಲ, ನಂದಿಯ ಅವತಾರಲ್ಲ, ನಮ್ಮೊಳಗಿನ ವಾಣಿ ಬಸವಣ್ಣ, ನಮ್ಮೊಳಗಿನ ವಾಣಿ ಬಸವಯ್ಯ, ಬಲ್ಲವನ ಕಣ್ಣ ಕೂಸಾಗಿ ಬೆಳೆದಾನ, ಬಲ್ಲವನ ಕಣ್ಣ ಕೂಸಾಗಿ ಬೆಳೆದಾನ. ಇಲ್ಲಿ ಬಸವಣ್ಣ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಅಲ್ಲ. ಬಸವಣ್ಣ ಅಂತಕ್ಕಂಥದ್ದು ಒಂದು ಎತ್ತುಗುಡನೂ ಅಲ್ಲ. ಆದ್ರೆ ನಮ್ಮೊಳಗಿನ ವಾಣಿ, ಆ ಒಂದು ಬಸವ ತತ್ವವನ್ನ ನಾವೇನು ಅನುಷ್ಠಾನ ಮಾಡ್ಕೊಂಡಿದ್ದೇವೋ, ನಮ್ಮೊಳಗೆ ಆ ಒಂದು ತತ್ವಗಳು ಏನಿದಾವೆ ಅದೆಲ್ಲವೂ ಸಹ ನಮ್ಮೊಳಗಿನ ವಾಣಿ. ಬಸವಣ್ಣ ಹೊರಗೆಲ್ಲೂ ಇಲ್ಲ, ವ್ಯಕ್ತಿಯಾಗಿ ಇಲ್ಲ, ಎತ್ತಾಗಿಯೂ ಇಲ್ಲ, ನಮ್ಮೊಳಗೆ ಇದ್ದಾನೆ, ನಮ್ಮೊಳಗೆ ಔತ್ಕೊಂಡಿದ್ದಾನೆ. ಆ ನಮ್ಮೊಳಗಿನ ವಾಣಿ ಏನಿದೆಯಲ್ಲ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕಾಯಕ ಅವೆಲ್ಲವೂ ಸಹ ಬಸವನ ವಾಣಿಗಳು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಬಲ್ಲವನ ಕಣ್ಣ ಕೂಸಾಗಿ ಬೆಳೆದಾನ. ಯಾರು ಬಸವ ತತ್ವವನ್ನ ಅನುಸರಿಸ್ತಾರೋ, ಯಾರು ಅವನ್ನ ಬಲ್ಲಂತವ್ರಿದಾರ, ಅವರ ಕಣ್ಣ ಕೂಸಾಗಿ ಬಸವಣ್ಣ ತಮ್ಮೊಳಗೆ ವಾಣಿಯಾಗಿ
ಬೆಳ್ಕೊಂಡು ಕೂತಿದ್ದಾನೆ ಅಂತಕ್ಕಂಥ ಮಾತನ್ನ ಹೇಳೋದ್ ನೋಡಿದ್ರೆ ನಮ್ಮ ಜನಪದರು ಎಂತಹ ಒಂದು ಅಗಮ್ಯವಾಗಿರ್ತಕ್ಕಂತಹ ಅಭಿಮಾನವನ್ನ ಬಸವಣ್ಣನವ್ರ ಬಗ್ಗೆ ಇಟ್ಕೊಂಡಿದ್ರು ಅನ್ನುವಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿತಾ ಹೋಗ್ತದೆ. ಹಾಗಾಗಿ ಆ ಜನಪದರು ಕುಂತ್ರೂ ಬಸವ, ನಿಂತ್ರೂ ಬಸವ, ಎದ್ರೂ ಬಸವ, ಬಿದ್ರೂ ಬಸವ, ಬಸವ 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 ಮಂತ್ರವನ್ನ ಪಠಿಸ್ತಾ ವಾರಕ್ಕೆ ಒಂದು ದಿವಸ, ಅದು ಸೋಮವಾರ ದಿವಸ 2 ಊದಿನ ಕಡ್ಡಿ ತಗೊಂಡು ಸ್ನಾನ ಮಾಡ್ಕೊಂಡು, ಅವತ್ತು ಎತ್ತು ಊಡೋ ಹಾಗಿಲ್ಲ, ಬಂಡಿ ಊಡೋ ಹಾಗಿಲ್ಲ, ಹೊಲದ ಕೆಲಸ ಗದ್ದೆ ಕೆಲಸ ಮಾಡೋ ಹಾಗಿಲ್ಲ, ಬಿಡುವಿನ ಕೆಲಸ, ಹೋಗಿ ದೇವಸ್ಥಾನಕ್ಕೆ ಹೋಗಿ ಈಶ್ವರನಿಗೆ ದೀಪ ಹಚ್ಚಿ 2 ಊದುಬತ್ತಿ ಹಚ್ಚಿ ಬಂದ್ರೆ ಆಯ್ತು. ಮತ್ತೆ 1 ವಾರದ ಕಾಲ ಜನಪದರ ಆ ಕಡೆಗೆ ತಿರುಗಿ ನೋಡಿದಂಥವರಲ್ಲ, ಅವಿರತ ಶ್ರಮಿಕರು. ಅಂಥವರಿಗೆ ಈ ಒಂದು ಬಸವ ತತ್ವ ಅಂತಕ್ಕಂಥದ್ದು ಬಹಳ ಆಕರ್ಷಣೀಯವಾದ ಆ ಒಂದು ಸಿದ್ಧಾಂತ ಆಯ್ತು. ಹಾಗೇನೆ ಬಸವಣ್ಣನವರಿಗೂ ಸಹ ಇಂತಹ ಕಾಯಕ ನಿಷ್ಠೆಯ ಸಮುದಾಯಗಳ ಕಡೆಗೆ ಒಲವನ್ನ ತೋರಿಸ್ತಾ ಆ ಕಡೆಗೆ ಓಡೋಡಿ ಬಂದು ಅವರನ್ನ ಒಪ್ಪಿಕೊಂಡ್ರು, ಅವರನ್ನ ಅಪ್ಪಿಕೊಂಡ್ರು ಕೂಡ. ಹಾಗಾಗಿ ಆ ಬಸವಣ್ಣನವರಿಗೆ ಜನಪದರು ಬಹಳ ಗಂಭೀರವಾದ ಸ್ಥಾನವನ್ನ ಕೊಟ್ಟಿದ್ದಾರೆ. ಬಸವಣ್ಣ ನಿನ್ನ ಹೆಸರು ದೆಸೆ ದೆಸೆಗೆ ಶಿವಮಂತ್ರ, ಬಸವಣ್ಣ ನಿನ್ನ ಹೆಸರು ದೆಸೆ ದೆಸೆಗೆ ಶಿವಮಂತ್ರ, ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ, ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ ಒಕ್ಕಲಿಗ, ಹೊಸ ಮಂತ್ರ ಬಸವ ಜಪಿಸಿದನು, ಹೊಸ ಮಂತ್ರ ಬಸವ ಜಪಿಸಿದನು. ಇಲ್ಲಿ ಬಸವಣ್ಣನವರ ಹೆಸರು ದೆಸೆ ದೆಸೆಗೂ ಹಬ್ಬಿತು. ತುಂಬಾ ದೂರದ ಊರುಗಳಿಂದ ಓಡೋಡಿ ಸಮುದಾಯ ಬಂತು. ಯಾಕೆ ಬಂತು? ಆ ಹೊಸ ಮತದ ಮಂತ್ರದ ಆಕರ್ಷಣೆ ಆಗಿತ್ತು. ಒಕ್ಕಲಿಗರು ಹೊಸ ಮಂತ್ರ, ಅದು ಬಸವ ಜಪಿಸಿದ ಮಂತ್ರ, ಅವರೆಲ್ಲರೂ ಜಪಿಸ್ತಾ ಹೋಗ್ತಾರೆ. ಹಾಗಾದ್ರೆ ಈ ಹೊಸ ಮಂತ್ರ ಯಾವುದು? ಅದು ಕಾಯಕ ಮಂತ್ರ, ಅದು ದಾಸೋಹ ಮಂತ್ರ, ಅದು ಸಮಾನತೆಯ ಮಂತ್ರ. ಈ ಮಂತ್ರ ಒಂದು ಹೊಸ ಮತವನ್ನು ಹುಟ್ಟು ಹಾಕ್ತದೆ. ಕಾಯಕವ ಕಲಿಸುವುದಕ್ಕ ನಾಯಕನು ಬಸವಯ್ಯ, ಕಾಯಕವ ಕಲಿಸುವುದಕ್ಕ ನಾಯಕನು ಬಸವಯ್ಯ, ಜೀಯ ಹೊಸ ಮತಕ್ಕೆ ಶಿವಭಕ್ತಿ ಸಾರುವುದಕ್ಕೆ, ಜೀಯ ಹೊಸ ಮತಕ್ಕೆ ಶಿವಭಕ್ತಿ ಸಾರುವುದಕ್ಕೆ. ಇಲ್ಲಿ ಹೊಸ ಮತಕ್ಕೆ ಲಿಂಗಾಯತ ಮತ ಅಂತೇಳಿ ನಾವು ಹೆಸರು ಇಟ್ಕೊಂಡ್ವಿ ಅಂತಕ್ಕಂತಹ ಮಾತನ್ನ ಇಲ್ಲಿ ಜನಪದರು ಹೇಳ್ತಾರೆ. ಅಲ್ಲಿ ಕಾಯಕ ತತ್ವ ಇತ್ತು. ಕಾಯಕ ತತ್ವ ಅಂದ್ರೆ ಶ್ರದ್ಧೆಯಿಂದ, ಪಾವಿತ್ರತೆಯಿಂದ, ನಿಸ್ವಾರ್ಥತೆಯಿಂದ ಮಾಡ್ತಕ್ಕಂತಹ ಕೆಲಸಗಳೆಲ್ಲವೂ ಸಹ ಕಾಯಕ ಆಗ್ತದೆ. ಕಾಯಕ ಕೈಲಾಸ ಆಗ್ಬೇಕು ಅಂದ್ರೆ ದೇವರನ್ನ ಕಾಣುವ ಪರಿ ಅಂತ ಹೇಳಿದ್ರೆ ಅದೊಂದು ಪ್ರಾಮಾಣಿಕ ವ್ರತನಿಷ್ಠೆ ಆಗ್ಬೇಕು. ಆ ಕಾಯಕ ಮಂತ್ರವಾಗ್ಬೇಕು, ಅದೊಂದು ವ್ರತ ಆಗ್ಬೇಕು, ಅದೊಂದು ಪೂಜೆ ಆಗ್ಬೇಕು. ಕಾಯಕ ಮಾಡುವಾಗ ದೇವರೇ ಬಂದ್ರು ಸಹ ಆ ಕಡೆ ಲಕ್ಷ್ಯ ಕೊಡದೆ ಮಾಡ್ತಕ್ಕಂತಹ ಕಾಯಕ ನಿಷ್ಠೆಯ ಪ್ರಾಮಾಣಿಕತೆಯ ಕಾಯಕ ಆಗ್ತದೆ. ಅಂತಹ ಕಾಯಕ ಮಂತ್ರ ನನಗೆ ಬಸವಣ್ಣನವರು ಕೊಟ್ರು ಅನ್ನುವ ವಿಚಾರಗಳನ್ನ ನಮ್ಮ ಜನಪದರು ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ದುಡಿಯುವ ಹಕ್ಕು ಅಂತಕ್ಕಂಥದ್ದು ಅದೊಂದು ಮೂಲಭೂತ ಹಕ್ಕು. ಅದನ್ನ 12ನೇ ಶತಮಾನದಲ್ಲಿ ಬಸವಣ್ಣನವರು ಬಹಳ ಪ್ರವರ್ಧಮಾನಕ್ಕೆ ತಂದಿದ್ದರೆ ಆ ಒಂದು ಪ್ರಖರತೆ ಇವತ್ತಿಗೂ ಸಹ ಹಾಗೆ ಇದೆ. ಬಸವಣ್ಣನವರು ಏನ್ ಹೇಳ್ತಾರೆ? ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಚೆಂಗಮ ಕಳಿವಿಲ್ಲ. ಈ ಒಂದು 12ನೇ ಶತಮಾನದಲ್ಲಿ ಆ ಸ್ಥಾವರದ ಒಂದು ಸ್ಥಾಪಿತ ಮೌಲ್ಯವನ್ನ ಬದಿಗಿರಿಸಿ ಆ ಜಂಗಮತ್ವದ ಒಂದು ಚಲನಶೀಲತೆಯನ್ನ ಜಗತ್ತಿಗೆ ತುಂಬಿದಂಥವ್ರು ಬಸವಣ್ಣನವರು. ಗುಡಿ ಗುಂಡಾರಗಳನ್ನ ಕಟ್ಟತಕ್ಕಂಥದ್ದು, ಆ ಗುಡಿ ಗುಂಡಾರವನ್ನ ಸುತ್ತತಕ್ಕಂಥದ್ದು, ಅವೆಲ್ಲವೂ ಸಹ ಎಲ್ಲ ಒಂದು ಕಡೆಗೆ ಆ ಜನಮಾನಸದ ಬದುಕಲ್ಲಿ 12ನೇ ಶತಮಾನದಲ್ಲಿ ಹಾಸುಹೊಕ್ಕಾಗಿ ಹೋಗಿರುವಂತಹದ್ದು. ಬಹುಶಃ ನಾನು ಓದಿದಂತೆ 12ನೇ ಶತಮಾನದಲ್ಲಿ ಹೆಚ್ಚು ಸ್ಥಾವರಗಳು ಸ್ಥಾಪಿತವಾದಂತಹ ಒಂದು ಸಂದರ್ಭ. ಕೆಲವೇ ಸಮುದಾಯಗಳು ಆ ಸ್ಥಾಪಿತ ಸ್ಥಾವರಗಳಲ್ಲಿ ಹೊಳಹೊಕ್ಕು ಪೂಜೆಯನ್ನ ಮಾಡ್ತಕ್ಕಂಥದ್ದು, ಉಳಿದಂತಹ ಒಂದಷ್ಟು ಅಲಕ್ಷಿತ ಸಮುದಾಯಗಳು ದೂರದಲ್ಲಿ ನಿಂತು ಅದನ್ನ ನೋಡ್ತಕ್ಕಂಥದ್ದು, ಈ ಪ್ರಕ್ರಿಯೆಗಳು ಸಾಕಷ್ಟು ಇರುವಂತಹ ಸಂದರ್ಭ. ಅಂತಹ ಕಾಲಘಟ್ಟದಲ್ಲಿ ಬಸವಣ್ಣನವರು ಈ ಒಂದು ಸ್ಥಾವರದ ಸ್ಥಾಪಿತ
ಮೌಲ್ಯವನ್ನ ಬದಿಗಿರಿಸಿ ಜಂಗಮತ್ವದ ಚಲನಶೀಲತೆಯನ್ನ ಜಗತ್ತಿಗೆ ಸಾರಿದ್ರು ಅಂದ್ರೆ ಅವರ ಎದೆಗಾರಿಕೆಯನ್ನ ಮೆಚ್ಚಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಮ್ಮ ಜನಪದರ ಒಂದು ದೈವತ್ವದ ಮೌಲ್ಯಗಳು ಹೇಗಿದ್ವು ಅಂದ್ರೆ, ಯಾಕಂದ್ರೆ ಅವರು ಗುಡಿ ಗುಂಡಾರಗಳ ಒಳಗೆ ಹೋಗ್ಲಿಕ್ಕೆ ಅವರಿಗೆ ಅವಕಾಶಗಳು ಇರಲಿಲ್ಲ. ಹಾಗಾಗಿ ಅವರು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳೋ ಜೀರಿಗೆ ಬೆಳೆಯೋಳ, ಎಳ್ಳೋ ಜೀರಿಗೆ ಬೆಳೆಯೋಳ ಭೂಮ್ತಾಯಿ ಎದ್ದೊಂದು ಗಳಿಗೆ ನೆನೆದೇನ, ಬೆಳ್ಳೋ ಜೀರಿಗೆ ಬೆಳೆಯೋಳ ಭೂಮ್ತಾಯಿ ಎದ್ದೊಂದು ಗಳಿಗೆ ನೆನೆದೇನ. ಇಲ್ಲಿ ನಮ್ಮ ಜಾನಪದರು ಪ್ರಕೃತಿಯ ಎಲ್ಲ ಚರಾಚರ ವಸ್ತುಗಳನ್ನ ಅವರು ಪೂಜಿಸ್ತಾ ಹೋದ್ರು, ಆರಾಧಿಸ್ತಾ ಹೋದ್ರು. ಅವು ಕೃಷಿ ಸಂಸ್ಕೃತಿಯಲ್ಲಿ ಎಲ್ಲ ಒಂದ್ ಕಡೆಗೆ ಅವು ಬಹಳ ಹತ್ತಿರ ಅವ್ರಿಗೆ ಸಾಮೀಪ್ಯವಾಗಿರುವಂತಹದ್ದು. ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರ, ಗಾಳಿ, ಹರಿಯುವ ನೀರು ಇದೆಲ್ಲವೂ ಸಹ ದೈವತ್ವವನ್ನ ಪಡ್ಕೊಂಡು ಚಲನಶೀಲವಾದಂತಹ ಈ ವಸ್ತುಗಳು ಜೊತೆಗೆ ನಮ್ಮ ಜನಪದರು ದೈವತ್ವವನ್ನ ಸೇರಿಸ್ಕೊಂಡು ಅನುಸಂಧಾನವನ್ನ ಮಾಡ್ಕೊಂಡಿದ್ರು. ಹಾಗಾಗಿ ಬಸವಣ್ಣನವರ ಒಂದು ಆಕರ್ಷಣೆ ಬಹಳ ಅಪ್ಯಾಯಮಾನವಾಗಿ ಕಾಣ್ತದೆ. ಬಸವಣ್ಣನವರಿಗೂ ಸಹ ಜನಪದರ ಈ ಒಂದು ದೈವತ್ವದ ನಿಷ್ಠೆ ತುಂಬಾ ಇಷ್ಟ ಆಗ್ತದೆ. ಹಾಗಾಗಿ ಅವರು ಈ ಕಡೆಗೆ ವಾಲಿದ್ರು ಅನ್ನುವ ಸತ್ಯವನ್ನ ನಾವು ಈ ಒಂದು ಜನಪದರ ಬದುಕಿನ ಜೀವನ ಶೈಲಿಯಿಂದ ನಾವು ಅರ್ಥೈಸ್ಕೊಳ್ಬಹುದು. ಹಾಗಾಗಿ ನಮ್ಮ ಜನಪದರು ಬೆವರು ಸುರಿಸಿ ದುಡಿತಕ್ಕಂಥವ್ರು, ಸಂತೃಪ್ತಿಯಿಂದ ಹಂಚಿ ಉಣ್ತಕ್ಕಂಥವ್ರು, ಹಾಗೇನೆ ಸುಖನಿದ್ದೆಯನ್ನ ಮಾಡಿ ಆ ದಣಿದ ಜೀವಕ್ಕೆ, ಶ್ರಮದ ಜೀವಕ್ಕೆ ಒಂದು ವಿರಾಮ ಅಂತ ಹೇಳಿದ್ರೆ ಸುಖನಿದ್ದೆಯನ್ನ ಮಾಡಿ ಹೇಳ್ತಕ್ಕಂಥದ್ದು. ಅದೇ ಅಲ್ಲಿನೇ ಕಾಯಕ ಇರುವಂತಹದ್ದು. ಅದು ಕಾಯಕದಲ್ಲಿ ಕೈಲಾಸವನ್ನ ಕಾಣ್ತಕ್ಕಂತಹ ಪರಿ. ಅಂತಹ ಪರಿಯನ್ನ ಅನುಭವಿಸಿದಂಥವ್ರು ನಮ್ಮ ಜಾನಪದರು. ಹಾಗಾಗಿ ಈ ತ್ರಿಪದಿಗಳು ಅವರ ಜೀವನಾನುಭವದ ಬಸವ ತತ್ವದ ಅನುಷ್ಠಾನವನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತದೆ. ಉತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಉತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ, ಸತ್ಯ ಶಿವ ಮಂತ್ರ ಬಸವಯ್ಯ ನಿನ್ನ ಹೆಸರು, ಸತ್ಯ ಶಿವ ಮಂತ್ರ ಬಸವಯ್ಯ ನಿನ್ನ ಹೆಸರು, ಮತ್ತೆದಳು ಮಂತ್ರವು ಜೀವನಕ್ಕೆ, ಮತ್ತೆದಳು ಮಂತ್ರವು ಜೀವನಕ್ಕೆ. ಅವ್ರದೇ ಆಗಿರ್ತಕ್ಕಂಥ ಒಂದು ಪಾರಿಭಾಷಿಕ ಕೃಷಿ ಸಂಸ್ಕೃತಿಯ ಪದಗಳನ್ನ ಇಟ್ಕೊಂಡು ಅವರು ಹೇಳ್ತಾ ಇದ್ದಾರೆ. ಉತ್ತಿ ಬಿತ್ತುವ ಮಂತ್ರ, ಬಿತ್ತಿದಾಗ ಬೆಳೆ ತಾನಾಗೆ ಬರ್ತದೆ. ಹಾಗೇನೆ ಈ ಬಸವ ಮಂತ್ರ ಬಿತ್ತಿದ್ರು, ಅದರ ಬೆಳೆ ಪ್ರಖರವಾಗಿ 12ನೇ ಶತಮಾನದಲ್ಲಿ ಬಂತು. ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ. ಅದು ಆ ಸತ್ಯ ಶಿವ ಮಂತ್ರ ಆಗಿರೋದಕ್ಕೆ ಅದು ಬಿತ್ತಿದ ತಕ್ಷಣನೇ ಪೈರು ಬಹಳ ಸಮೃದ್ಧಿಯಾಗಿ ಬಂತು. ಬಸವಯ್ಯ ನಿನ್ನೆಸರು ಮತ್ತೆದಳು ಮಂತ್ರ ಜೀವನಕ್ಕೆ. ಈ ಮತ್ತೆ ಜಗತ್ತಿನಲ್ಲಿ ಜೀವನಕ್ಕೆ ನಿನ್ನ ಒಂದು ಮಂತ್ರನೇ ಸಾಕು, ಮತ್ತೇನು ನಮಗೆ ಬೇಡ ಅನ್ನುವ ಮಾತನ್ನ ಈ ಕಾಯಕದ ಹಿನ್ನೆಲೆಯಲ್ಲಿ ನಮ್ಮ ಜಾನಪದ ತ್ರಿಪದಿಗಳು ಬಹಳ ಸ್ಪಷ್ಟವಾಗಿ ಕಟ್ಕೊಡ್ತಾ ಹೋಗ್ತದೆ. ಹಾಗೆ ಮತ್ತೊಂದು ಮಂತ್ರ ಅಂದ್ರೆ ದಾಸೋಹ ಮಂತ್ರ. ದಾನ ಸಂಸ್ಕೃತಿಯನ್ನ ದಾಸೋಹ ಸಂಸ್ಕೃತಿಯಾಗಿ ಪಲ್ಲಟಿಸಿರ್ತಕ್ಕಂತಹ ಒಂದು ಹೆಗ್ಗಳಿಕೆ ಅದು ನಮ್ಮ ಬಸವಣ್ಣನವರಿಗೆ ಸಲ್ತದೆ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶದ್ದು ದೆಸೆ ದೆಸೆಗೆ, ದೇಶದ್ದು ದೆಸೆ ದೆಸೆಗೆ, ಅರ್ಪಣೆಯ ಭಾವ ಎಪ್ಪುಗಟ್ಟಿತು ಲೋಕ, ಅರ್ಪಣೆಯ ಭಾವ ಎಪ್ಪುಗಟ್ಟಿತು ಲೋಕ. ಈ ದಾಸೋಹ ಸಂಸ್ಕೃತಿ ಅಂತಕ್ಕಂಥದ್ದು ದೆಸೆ ದೆಸೆಗೆ ಹಬ್ಬಿ ಬಿಡ್ತು. ದಶ ದಿಕ್ಕುಗಳಿಂದನೂ ಸಹ ಎಲ್ಲ ವಚನಕಾರರು ನಾವೊಂದು ತಾವೊಂದು ಅಂತೇಳಿ ಬಂದು ಅಕ್ಷರವನ್ನ ಕಲ್ತರು, ವಚನವನ್ನ ಕಟ್ಟಿದ್ರು, ಒಂದು ಸಮಾಜದ ವೈರುಧ್ಯಗಳನ್ನ ಹಿಡಿದು ವಚನಗಳಲ್ಲಿ ಇಟ್ಟರು, ಚಿಂತನ ಮಂಥನವನ್ನ ಮಾಡಿದ್ರು, ಅನುಭವ ಮಂಟಪದಲ್ಲಿ ಕುಂತು ಎಲ್ಲ ಶರಣ ಸಮುದಾಯದಲ್ಲಿ ಪಾಲ್ಗೊಂಡ್ರು ಅನ್ನುವ ಮಾತನ್ನ ಇಂತಹ ತ್ರಿಪದಿಗಳು ಹೇಳ್ತಾ ಹೋಗ್ತವೆ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು. ದಾನ ಸಂಸ್ಕೃತಿ ಅಂತಕ್ಕಂಥದ್ದು ಆ ಕಾಲಘಟ್ಟದಲ್ಲಿ ಬಹಳ ಪ್ರಖರವಾಗಿತ್ತು. ಗುಡಿ ಗೋಪುರಗಳಿಗೆ ದಾನ ಕೊಡ್ತಕ್ಕಂಥದ್ದು ಆ ಒಂದು ಸಂಸ್ಕೃತಿಯ ಪ್ರಭುತ್ವದ ಅಡಿಯಲ್ಲಿ ನಡೀತಾ ಇತ್ತು. ಅದು ಇವತ್ತಿಗೂ ಸಹ ಹಸ್ತಪ್ರತಿಗಳಲ್ಲಿ ಹಾಗೇನೆ ಶಾಸನಗಳಲ್ಲಿ ದಾಖಲಾಗಿರುವಂತಹದ್ದನ್ನ ನಾವು ನೋಡ್ತೇವೆ ಕೂಡ.
ಅಂತಹ ಒಂದು ಪ್ರಖರವಾದ ದಾನ ಸಂಸ್ಕೃತಿಯನ್ನ ದಾಸೋಹ ಸಂಸ್ಕೃತಿಯನ್ನಾಗಿ ಬದಲಾಯಿಸಿದ ಆ ಒಂದು ಪ್ರಯತ್ನವನ್ನ ಇಂತಹ ತ್ರಿಪದಿಗಳು ನಮಗೆ ಹೇಳ್ತಾ ಹೋಗ್ತವೆ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು. ಮೊದಲು ಬಸವಣ್ಣ ತಾನು ದಾಸೋಹಿಯಾದ. ಒಲೆ ಹತ್ತಿದ ಒಲೆ ಆರದ ಹಾಗೆ ಇಡೀ ದಿವಸ ದಾಸೋಹವನ್ನ ಮಾಡಿದ ನಂತರ ಆ ದಾಸೋಹವನ್ನ ನಮಗೆ ಕಲಿಸ್ತ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು. ದೇಶೆಲ್ಲ ಕೇಳಿದವು ಮಾಸಿದವು ವೇದ ಹುಸಿಯೆಂದು. ಆ ಒಂದು ದಾಸೋಹದ ಪ್ರಖರತೆಯನ್ನ ದೇಶ ಎಲ್ಲ ಕೇಳಿತು ಅನ್ನುವ ಮಾತನ್ನ ಹೇಳ್ತದೆ. ಹಾಗೆ ದಾನ ಸಂಸ್ಕೃತಿಗೂ ಮತ್ತು ದಾಸೋಹ ಸಂಸ್ಕೃತಿಗೂ ಏನು ವ್ಯತ್ಯಾಸ ಇದೆ ಅನ್ನುವುದನ್ನ ನಮ್ಮ ಜನಪದರ ಒಂದು ಅಭಿಮತದ ಹಿನ್ನೆಲೆಯಲ್ಲಿ ನಾವು ಮಾತನಾಡೋದಾದ್ರೆ, ಈ ದಾನ ಸಂಸ್ಕೃತಿಯಲ್ಲಿ ಕೊಡುವವನ ಕೈ ಮೇಲಿರ್ತದೆ, ಪಡೆಯುವವನ ಕೈ ಕೆಳಗಿರ್ತದೆ. ಇದು ದಾನ ಸಂಸ್ಕೃತಿ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆಗೆ ಅಸಮಾನತೆಯನ್ನ ಹುಟ್ಟು ಹಾಕ್ತದೆ. ಕೊಡುವವನ ಒಬ್ಬ ಆಗ್ತಾನೆ, ಪಡೆಯುವವನು ಮತ್ತೊಬ್ಬ ಆಗ್ತಾನೆ. ಇಲ್ಲಿ ಮೇಲು ಕೀಳುಗಳು, ಅಂತಸ್ತು ಅಹಮಿಕಗಳು ಹಾಗೆಯೇ ಉಳ್ಕೊಳ್ತದೆ. ದಾನದ ಬದಲು ದಾಸೋಹ ಸಂಸ್ಕೃತಿಯನ್ನ ನಾವು ಮಾಡ್ಕೊಂಡು ಬಂದಾಗ, ದಾಸೋಹವನ್ನ ನಾವು ಕೊಟ್ಟುವಾಗ ಕೊಡುವವನ ಬಹುಶಃ ಅವನಿಗೆ ಅಹಮ್ಮಿಕೆ ಇರ್ಲಿಕ್ಕೆ ಅಸಾಧ್ಯ. ಹಾಗೇನೆ ಪಡೆಯತಕ್ಕಂಥವನಿಗೆ ಸಂಕೋಚವೂ ಸಹ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಮತಾವಾದ, ಅದು ಒಂಥರ ಸಮಾನವಾಗಿ ದುಡಿತಕ್ಕಂಥದ್ದು, ಹಂಚಿ ಸಮಾನವಾಗಿ ಉಣ್ತಕ್ಕಂಥದ್ದು ದಾಸೋಹ ಸಂಸ್ಕೃತಿಯ ಒಂದು ಮೂಲ ಆಶಯ. ಹಾಗಾಗಿ ಇವತ್ತಿಗೂ ಸಹ ಮಠಮಾನ್ಯಗಳಲ್ಲಿ ಕೆಲವೊಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಕ್ತಿಯಲ್ಲಿ ಕೂತು ಜಾತಿ ಭೇದವನ್ನ ಮರೆತು ಎಲ್ಲರೂ ಸಾಲಾಗಿ ಕೂತು ಊಟ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇದು ದಾಸೋಹ ಸಂಸ್ಕೃತಿಯ ಒಂದು ಸಿದ್ಧಾಂತ. ಅಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಎಲ್ಲರೂ ಸಹ ಸಮಾನವಾಗಿ ಕುಂತು ಸಮಾನವಾಗಿ ಪ್ರಸಾದವನ್ನ ಸ್ವೀಕರಿಸ್ತಕ್ಕಂಥದ್ದು ಇವತ್ತಿಗೂ ಸಹ ಎಲ್ಲ ಕಡೆಗೂ ಅಲ್ಲ, ಕೆಲವೊಂದು ಕ್ಷೇತ್ರಗಳಲ್ಲಿ, ಕೆಲವೊಂದು ಮಠಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ಒಂದು ದಾನ ಸಂಸ್ಕೃತಿಗೂ ದಾಸೋಹ ಸಂಸ್ಕೃತಿಗೂ ಇರ್ತಕ್ಕಂತಹ ವ್ಯತ್ಯಾಸವನ್ನ ನಮ್ಮ ಜನಪದರು ತಮ್ಮ ತ್ರಿಪದಿಗಳ ಮೂಲಕ ಬಹಳ ಸುಂದರವಾಗಿ ಕಟ್ಕೊಡ್ತಾ ಹೋಗಿದ್ದಾರೆ. ಅದ್ರ ಜೊತೆಗೇನೆ ಮತ್ತೊಂದು ಮಂತ್ರ ಅಂದ್ರೆ ಸಮಾನತೆಯ ಮಂತ್ರ. ಬಸವಣ್ಣನವರು ಒಂದು ಕಾಯಕ ಮಂತ್ರ, ಇನ್ನೊಂದು ದಾಸೋಹ ಮಂತ್ರ, ಮತ್ತೊಂದು ಸಮಾನತೆಯ ಮಂತ್ರ. ಹಾಗಾಗಿ ಬಸವಣ್ಣನವರು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ತಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಅಂದ್ರೆ ಯಾರು ಇಲ್ಲಿ? ಅದನ್ನ ನಾವು ಆ ಪ್ರಶ್ನೆಗೆ ಉತ್ತರವನ್ನ ನಾವು ಇವತ್ತು ಕಂಡುಕೊಳ್ಬೇಕು. ಯಾರಾಗಿದ್ರು 12ನೇ ಶತಮಾನದಲ್ಲಿ ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡ್ಲಿ, ನಾನ್ ಬಡವ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಳಸ. ತಾವರ ಕಟ್ಟಿರ್ತಕ್ಕಂತಹ ಗುಡಿ ಗೋಪುರಗಳಿಗೆ ನಾಶವಾಗುವಂತಹ ಒಂದು ಸಾಧ್ಯತೆಗಳಿದಾವೆ. ಆದರೆ ಜಂಗಮತ್ವಕ್ಕೆ ಅದು ಚಿರಂಜೀವಿ, ಅದಕ್ಕೆ ನಾಶ ಅಂತಕ್ಕಂಥದ್ದು ಇಲ್ಲ. ದುಡಿಯುವುದು ಕಾಯಕ ತತ್ವವಾದರೆ ಸಮಾನವಾಗಿ ಹಂಚಿ ಉಣ್ತಕ್ಕಂಥದ್ದು ಸಮತಾವಾದ. ಈ ಸಮತಾವಾದವನ್ನ, ಸಮಾನತೆಯ ಒಂದು ಪರಿಕಲ್ಪನೆಯಲ್ಲಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಮೂಡಿಸಿದ್ರು ಅಂತಕ್ಕಂತಹ ಮಾತನ್ನ ನಮ್ಮ ಜಾನಪದರು ಬಹಳ ಸುಂದರವಾಗಿ ಕಟ್ಕೊಡ್ತಾ ಹೋಗ್ತಾರೆ. ಓದಿದನು ಬಸವಯ್ಯ ವೇದದೊಳು ಹುಸಿ ಎಂದು, ಓದಿದನು ಬಸವಯ್ಯ ವೇದದೊಳು ಹುಸಿ ಎಂದು, ಬೇದ ಬೇದವನೇ ಬಿಚ್ಚಿಟ್ಟ ತೇದಿಟ್ಟ ಬಸವ ಜನಪದಕ್ಕೆ, ಓದಿದನು ಬಸವಯ್ಯ ವೇದದೊಳು ಹುಸಿ ಎಂದು. ಆ ಕಾಲಘಟ್ಟದಲ್ಲಿ ಒಂದಷ್ಟು ಮೌಢ್ಯಗಳಿದ್ದು, ಆ ಮೌಢ್ಯಗಳು ಅಂತ ಹೇಳಿದ್ರೆ ಒಂದು ದುಡಿಯುವ ವರ್ಗ, ಮತ್ತೊಂದು ಅನುಭವಿಸುವ ವರ್ಗ. ಈ ಎರಡು ವರ್ಗಗಳ ಮಧ್ಯದ ಒಂದು ವೈರುಧ್ಯವನ್ನ, ಅಸಮಾನತೆಯನ್ನ ಸಮಾನ ಒಂದು ರೀತಿಯಲ್ಲಿ ನೋಡುವ ಪ್ರಯತ್ನವನ್ನ ಬಸವಣ್ಣನವರು ಮಾಡ್ತಾರೆ. ಹಾಗಾಗಿ ಅಂತಹ ಒಂದು ತಳ ಸಮುದಾಯಗಳು ಏನ್ ಇದ್ವಲ್ಲ, ಆ ಒಂದು ದುಡಿಲಿಕ್ಕಾಗಿನೇ ಹುಟ್ಟಿರ್ತಕ್ಕಂತಹ ಆ ಸಮುದಾಯಗಳ ಒಂದು ದುಡಿಯುವಿಕೆಯನ್ನ ನೋಡ್ಕೊಂಡು, ಹಾಗಾಗಿ ಆ ರಾಜಶಾಹಿಯನ್ನ ಎದುರು ಹಾಕೊಂಡು ಆ ಕಾಯಕ ಜೀವಿಗಳ, ಅವಿರತ ಶ್ರಮಿಕರ ಒಂದು ಕಡೆ ಬಸವಣ್ಣನವರು ವಾಲಿಕ್ಕೆ ಇಂತಹ ಹಲವಾರು
ತ್ರಿಪದಿಗಳು ನಮಗೆ ಈಗಿನ ಕಾಲಘಟ್ಟದಲ್ಲಿ ನಿಂತು ಬಸವ ತತ್ವವನ್ನ ನಾವು ಅದರೊಳಗಿನ ಮೌಲ್ಯಗಳನ್ನ ಬಿಡಿಸಿ ಹೇಳಲಿಕ್ಕೆ ಬಹಳ ಸಹಕಾರಿಯಾಗಿ ಜಾನಪದ ತ್ರಿಪದಿಗಳು ಇವತ್ತು ನಮ್ಮೊಟ್ಟಿಗೆ ಇದ್ದಾವೆ. ಇಲ್ಲಿಯವರೆಗೂ ನಾನು ಜನಪದರು ಕಂಡ ಬಸವಣ್ಣ ಅಂತಕ್ಕಂಥ ವಿಷಯದ 2ನೇ ಸರಣಿಯನ್ನ ಮಾತನಾಡಿದ್ದೇನೆ. ಇದೇ ಭಾನುವಾರದಿಂದ ಮುಂದಿನ ಭಾನುವಾರಕ್ಕೆ ನಾನು 3ನೆಯ ಸರಣಿಯನ್ನ ತೆಗೆದುಕೊಂಡು ತಮ್ಮೊಟ್ಟಿಗೆ ಬರ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.